ಇದೇ ತಿಂಗಳು 12ನೇ ತಾರೀಕು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಏರ್ ಇಂಡಿಯಾ ವಿಮಾನ ಪತನದಲ್ಲಿ 260 ಜನ ಉಸಿರು ಚೆಲ್ಲಿದ್ರು. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳು ಬೂದಿಯಾಗಿವೆ. ಆದರೆ ಈಗ ವಿಮಾನ ದುರಂತದ ಹಿಂದೆ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಜೂನ್ 12, 2025 ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು ಅಹಮದಾಬಾದ್ ವಿಮಾನ ದುರಂತಕ್ಕೆ. ಇಡೀ ವಿಶ್ವವೇ ಕಣ್ಣೀರು ಹಾಕಿತ್ತು. ಈ ಘಟನೆಯಲ್ಲಿ 260 ಮಂದಿ ಉಸಿರು ಚೆಲ್ಲಿದ್ರು. ವಿಮಾನದ ಅವಶೇಷಗಳ ಅಡಿ ಮೃತದೇಹಗಳು ಛಿದ್ರವಾಗಿದ್ವು. ಗುರುತು ಹಿಡಿಯೋಕೆ ಆಗದಂತಾಗಿತ್ತು. ಆದ್ರೀಗ ಈ ದುರಂತದ ಹಿಂದೆ ಉಗ್ರರ ಸಂಚಿತ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ. ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದ ಹೇಗೆ? ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಧ್ವಂಸಕ ಕೃತ್ಯದ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದು ಹೇಗೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಹೀಗಾಗಿ ಇಂಜಿನ್ ವೈಫಲ್ಯ, ಉಗ್ರರ ಸಂಚಿನ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ದುರಂತದ ಹಿಂದೆ ಉಗ್ರ ಕೈವಾಡ. ಏರ್ ಇಂಡಿಯಾ ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು, ತನಿಖಾ ಸಂಸ್ಥೆ ತನಿಖೆಯನ್ನ ಚುರುಕುಗೊಳಿಸಿದೆ. ಏಕಕಾಲಕ್ಕೆ 2 ಇಂಜಿನ್ ವೈಫಲ್ಯ ಆಗಿದ್ದು ಹೇಗೆ? ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ವಿದ್ಯುತ್ ಸಮಸ್ಯೆ ಆಗಿದ್ದು ಹೇಗೆ? ವಿಮಾನದ ಇಂಧನದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶುಕ್ರವಾರ ನಡೆದ ಘಟನೆಗೆ ಈ ಅನುಮಾನಕ್ಕೆ ಕಾರಣವಾಗಿದೆ. ಚೆನ್ನೈನಿಂದ ಮುಂಬೈಗೆ ಹೊರಟಿದ್ದ ವಿಮಾನದಲ್ಲಿ ಸುಟ್ಟ ವಾಸನೆ ಬಂದಿತ್ತು. ಕೂಡಲೇ ಚೆನ್ನೈಗೆ ವಾಪಸ್ ಬಂದು ವಿಮಾನ ತುರ್ತು ಭೂಸ್ಪರ್ಶವಾಗಿತ್ತು. ಇಂಧನದಲ್ಲಿ ರಾಸಾಯನಿಕ ಪದಾರ್ಥ ಮಿಕ್ಸ್ ಮಾಡಿದ ಶಂಕೆ ವ್ಯಕ್ತವಾಗಿತ್ತು. ಹೀಗಾಗಿ ಏರ್ ಇಂಡಿಯಾದಲ್ಲಿ ಇದೇ ರೀತಿ ಮಾಡಿರೋ ಅನುಮಾನವಿದ್ದು, ವಿಮಾನ ದುರಂತದಲ್ಲಿ ಉಗ್ರ ಕೃತ್ಯ ಇರುವ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇನ್ನು ವಿಮಾನದ ಇಂಜಿನ್ ನಿಯಂತ್ರಕ ಘಟಕಗಳ ಮೇಲೆ ಸೈಬರ್ ದಾಳಿ ಆಗಿರಬಹುದು. ಭದ್ರತಾ ಉಲ್ಲಂಘನೆಯ ಆಯಾಮದಲ್ಲಿಯೂ ತನಿಖೆ ನಡೆಯಲಿದೆ. ಹೀಗಾಗಿ ಪ್ರವೇಶ ದಾಖಲಾತಿ, ಬಯೋಮೆಟ್ರಿಕ್, ಸಿಸಿಟಿವಿಗಳನ್ನು ಪರಿಶೀಲಿಸಲಾಗುತ್ತೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಯುತ್ತಿದ್ದು, 3 ತಿಂಗಳಲ್ಲಿ ತನಿಖೆ ಪೂರ್ಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ತನಿಖಾ ತಂಡ ವರದಿ ಸಲ್ಲಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ತಿಂಗಳು 12ನೇ ತಾರೀಕು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಏರ್ ಇಂಡಿಯಾ ವಿಮಾನ ಪತನದಲ್ಲಿ 260 ಜನ ಉಸಿರು ಚೆಲ್ಲಿದ್ರು. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳು ಬೂದಿಯಾಗಿವೆ. ಆದರೆ ಈಗ ವಿಮಾನ ದುರಂತದ ಹಿಂದೆ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಜೂನ್ 12, 2025 ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು ಅಹಮದಾಬಾದ್ ವಿಮಾನ ದುರಂತಕ್ಕೆ. ಇಡೀ ವಿಶ್ವವೇ ಕಣ್ಣೀರು ಹಾಕಿತ್ತು. ಈ ಘಟನೆಯಲ್ಲಿ 260 ಮಂದಿ ಉಸಿರು ಚೆಲ್ಲಿದ್ರು. ವಿಮಾನದ ಅವಶೇಷಗಳ ಅಡಿ ಮೃತದೇಹಗಳು ಛಿದ್ರವಾಗಿದ್ವು. ಗುರುತು ಹಿಡಿಯೋಕೆ ಆಗದಂತಾಗಿತ್ತು. ಆದ್ರೀಗ ಈ ದುರಂತದ ಹಿಂದೆ ಉಗ್ರರ ಸಂಚಿತ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ. ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದ ಹೇಗೆ? ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಧ್ವಂಸಕ ಕೃತ್ಯದ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದು ಹೇಗೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಹೀಗಾಗಿ ಇಂಜಿನ್ ವೈಫಲ್ಯ, ಉಗ್ರರ ಸಂಚಿನ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ದುರಂತದ ಹಿಂದೆ ಉಗ್ರ ಕೈವಾಡ. ಏರ್ ಇಂಡಿಯಾ ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು, ತನಿಖಾ ಸಂಸ್ಥೆ ತನಿಖೆಯನ್ನ ಚುರುಕುಗೊಳಿಸಿದೆ. ಏಕಕಾಲಕ್ಕೆ 2 ಇಂಜಿನ್ ವೈಫಲ್ಯ ಆಗಿದ್ದು ಹೇಗೆ? ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ವಿದ್ಯುತ್ ಸಮಸ್ಯೆ ಆಗಿದ್ದು ಹೇಗೆ? ವಿಮಾನದ ಇಂಧನದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶುಕ್ರವಾರ ನಡೆದ ಘಟನೆಗೆ ಈ ಅನುಮಾನಕ್ಕೆ ಕಾರಣವಾಗಿದೆ. ಚೆನ್ನೈನಿಂದ ಮುಂಬೈಗೆ ಹೊರಟಿದ್ದ ವಿಮಾನದಲ್ಲಿ ಸುಟ್ಟ ವಾಸನೆ ಬಂದಿತ್ತು. ಕೂಡಲೇ ಚೆನ್ನೈಗೆ ವಾಪಸ್ ಬಂದು ವಿಮಾನ ತುರ್ತು ಭೂಸ್ಪರ್ಶವಾಗಿತ್ತು. ಇಂಧನದಲ್ಲಿ ರಾಸಾಯನಿಕ ಪದಾರ್ಥ ಮಿಕ್ಸ್ ಮಾಡಿದ ಶಂಕೆ ವ್ಯಕ್ತವಾಗಿತ್ತು. ಹೀಗಾಗಿ ಏರ್ ಇಂಡಿಯಾದಲ್ಲಿ ಇದೇ ರೀತಿ ಮಾಡಿರೋ ಅನುಮಾನವಿದ್ದು, ವಿಮಾನ ದುರಂತದಲ್ಲಿ ಉಗ್ರ ಕೃತ್ಯ ಇರುವ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇನ್ನು ವಿಮಾನದ ಇಂಜಿನ್ ನಿಯಂತ್ರಕ ಘಟಕಗಳ ಮೇಲೆ
ಸೈಬರ್ ದಾಳಿ ಆಗಿರಬಹುದು, ಭದ್ರತಾ ಉಲ್ಲಂಘನೆಯ ಆಯಾಮದಲ್ಲಿಯೂ ತನಿಖೆ ನಡೆಯಲಿದೆ. ಹೀಗಾಗಿ ಪ್ರವೇಶ ದಾಖಲಾತಿ, ಬಯೋಮೆಟ್ರಿಕ್, ಸಿಸಿಟಿವಿಗಳಿಂದ ಪರಿಶೀಲಿಸಲಾಗುತ್ತೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಯುತ್ತಿದ್ದು 3 ತಿಂಗಳಲ್ಲಿ ತನಿಖೆ ಪೂರ್ಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ತನಿಖಾ ತಂಡ ವರದಿ ಸಲ್ಲಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ತಿಂಗಳು 12ನೇ ತಾರೀಕು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಏರ್ ಇಂಡಿಯಾ ವಿಮಾನ ಪತನದಲ್ಲಿ 260 ಜನ ಉಸಿರು ಚೆಲ್ಲಿದ್ರು. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳು ಬೂದಿಯಾಗಿವೆ. ಆದರೆ ಈಗ ವಿಮಾನ ದುರಂತದ ಹಿಂದೆ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಜೂನ್ 12, 2025 ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು ಅಹಮದಾಬಾದ್ ವಿಮಾನ ದುರಂತಕ್ಕೆ. ಇಡೀ ವಿಶ್ವವೇ ಕಣ್ಣೀರು ಹಾಕಿತ್ತು. ಈ ಘಟನೆಯಲ್ಲಿ 260 ಮಂದಿ ಉಸಿರು ಚೆಲ್ಲಿದ್ರು. ವಿಮಾನದ ಅವಶೇಷಗಳ ಅಡಿ ಮೃತದೇಹಗಳು ಛಿದ್ರವಾಗಿದ್ವು. ಗುರುತು ಹಿಡಿಯೋಕೆ ಆಗದಂತಾಗಿತ್ತು. ಆದ್ರೀಗ ಈ ದುರಂತದ ಹಿಂದೆ ಉಗ್ರರ ಸಂಚಿತ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ. ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದ ಹೇಗೆ? ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಧ್ವಂಸಕ ಕೃತ್ಯದ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದು ಹೇಗೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಹೀಗಾಗಿ ಇಂಜಿನ್ ವೈಫಲ್ಯ, ಉಗ್ರರ ಸಂಚಿನ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ದುರಂತದ ಹಿಂದೆ ಉಗ್ರ ಕೈವಾಡ. ಏರ್ ಇಂಡಿಯಾ ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು, ತನಿಖಾ ಸಂಸ್ಥೆ ತನಿಖೆಯನ್ನ ಚುರುಕುಗೊಳಿಸಿದೆ. ಏಕಕಾಲಕ್ಕೆ 2 ಇಂಜಿನ್ ವೈಫಲ್ಯ ಆಗಿದ್ದು ಹೇಗೆ? ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ವಿದ್ಯುತ್ ಸಮಸ್ಯೆ ಆಗಿದ್ದು ಹೇಗೆ? ವಿಮಾನದ ಇಂಧನದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶುಕ್ರವಾರ ನಡೆದ ಘಟನೆಗೆ ಈ ಅನುಮಾನಕ್ಕೆ ಕಾರಣವಾಗಿದೆ. ಚೆನ್ನೈನಿಂದ ಮುಂಬೈಗೆ ಹೊರಟಿದ್ದ ವಿಮಾನದಲ್ಲಿ ಸುಟ್ಟ ವಾಸನೆ ಬಂದಿತ್ತು. ಕೂಡಲೇ ಚೆನ್ನೈಗೆ ವಾಪಸ್ ಬಂದು ವಿಮಾನ ತುರ್ತು ಭೂಸ್ಪರ್ಶವಾಗಿತ್ತು. ಇಂಧನದಲ್ಲಿ ರಾಸಾಯನಿಕ ಪದಾರ್ಥ ಮಿಕ್ಸ್ ಮಾಡಿದ ಶಂಕೆ ವ್ಯಕ್ತವಾಗಿತ್ತು. ಹೀಗಾಗಿ ಏರ್ ಇಂಡಿಯಾದಲ್ಲಿ ಇದೇ ರೀತಿ ಮಾಡಿರೋ ಅನುಮಾನವಿದ್ದು, ವಿಮಾನ ದುರಂತದಲ್ಲಿ ಉಗ್ರ ಕೃತ್ಯ ಇರುವ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇನ್ನು ವಿಮಾನದ ಇಂಜಿನ್ ನಿಯಂತ್ರಕ ಘಟಕಗಳ ಮೇಲೆ ಸೈಬರ್ ದಾಳಿ ಆಗಿರಬಹುದು, ಭದ್ರತಾ ಉಲ್ಲಂಘನೆಯ ಆಯಾಮದಲ್ಲಿಯೂ ತನಿಖೆ ನಡೆಯಲಿದೆ. ಹೀಗಾಗಿ ಪ್ರವೇಶ ದಾಖಲಾತಿ, ಬಯೋಮೆಟ್ರಿಕ್, ಸಿಸಿಟಿವಿಗಳಿಂದ ಪರಿಶೀಲಿಸಲಾಗುತ್ತೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಯುತ್ತಿದ್ದು 3 ತಿಂಗಳಲ್ಲಿ ತನಿಖೆ ಪೂರ್ಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ತನಿಖಾ ತಂಡ ವರದಿ ಸಲ್ಲಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ತಿಂಗಳು 12ನೇ ತಾರೀಕು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಏರ್ ಇಂಡಿಯಾ ವಿಮಾನ ಪತನದಲ್ಲಿ 260 ಜನ ಉಸಿರು ಚೆಲ್ಲಿದ್ರು. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳು ಬೂದಿಯಾಗಿವೆ. ಆದರೆ ಈಗ ವಿಮಾನ ದುರಂತದ ಹಿಂದೆ ಉಗ್ರರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಜೂನ್ 12, 2025 ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು ಅಹಮದಾಬಾದ್ ವಿಮಾನ ದುರಂತಕ್ಕೆ. ಇಡೀ ವಿಶ್ವವೇ ಕಣ್ಣೀರು ಹಾಕಿತ್ತು. ಈ ಘಟನೆಯಲ್ಲಿ 260 ಮಂದಿ ಉಸಿರು ಚೆಲ್ಲಿದ್ರು. ವಿಮಾನದ ಅವಶೇಷಗಳ ಅಡಿ ಮೃತದೇಹಗಳು ಛಿದ್ರವಾಗಿದ್ವು. ಗುರುತು ಹಿಡಿಯೋಕೆ ಆಗದಂತಾಗಿತ್ತು. ಆದ್ರೀಗ ಈ ದುರಂತದ ಹಿಂದೆ ಉಗ್ರರ ಸಂಚಿತ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ. ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದ ಹೇಗೆ? ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಧ್ವಂಸಕ ಕೃತ್ಯದ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ಒಂದೇ ಬಾರಿ 2 ಇಂಜಿನ್ ವಿಫಲವಾಗಿದ್ದು ಹೇಗೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಹೀಗಾಗಿ ಇಂಜಿನ್ ವೈಫಲ್ಯ, ಉಗ್ರರ ಸಂಚಿನ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ. ದುರಂತದ ಹಿಂದೆ ಉಗ್ರ ಕೈವಾಡ. ಏರ್ ಇಂಡಿಯಾ ವಿಮಾನ ದುರಂತದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು, ತನಿಖಾ ಸಂಸ್ಥೆ ತನಿಖೆಯನ್ನ ಚುರುಕುಗೊಳಿಸಿದೆ. ಏಕಕಾಲಕ್ಕೆ 2 ಇಂಜಿನ್ ವೈಫಲ್ಯ ಆಗಿದ್ದು ಹೇಗೆ? ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ವಿದ್ಯುತ್ ಸಮಸ್ಯೆ ಆಗಿದ್ದು ಹೇಗೆ?
ವಿಮಾನದ ಇಂಧನದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಯಾಕಂದ್ರೆ ಶುಕ್ರವಾರ ನಡೆದ ಘಟನೆಗೆ ಈ ಅನುಮಾನಕ್ಕೆ ಕಾರಣವಾಗಿದೆ. ಚೆನ್ನೈನಿಂದ ಮುಂಬೈಗೆ ಹೊರಟಿದ್ದ ವಿಮಾನದಲ್ಲಿ ಸುಟ್ಟ ವಾಸನೆ ಬಂದಿತ್ತು. ಕೂಡಲೇ ಚೆನ್ನೈಗೆ ವಾಪಸ್ ಬಂದು ವಿಮಾನ ತುರ್ತು ಭೂಸ್ಪರ್ಶವಾಗಿತ್ತು. ಇಂಧನದಲ್ಲಿ ರಾಸಾಯನಿಕ ಪದಾರ್ಥ ಮಿಕ್ಸ್ ಮಾಡಿದ ಶಂಕೆ ವ್ಯಕ್ತವಾಗಿತ್ತು. ಹೀಗಾಗಿ ಏರ್ ಇಂಡಿಯಾದಲ್ಲಿ ಇದೇ ರೀತಿ ಮಾಡಿರೋ ಅನುಮಾನವಿದ್ದು, ವಿಮಾನ ದುರಂತದಲ್ಲಿ ಉಗ್ರ ಕೃತ್ಯ ಇರುವ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇನ್ನು ವಿಮಾನದ ಇಂಜಿನ್ ನಿಯಂತ್ರಕ ಘಟಕಗಳ ಮೇಲೆ ಸೈಬರ್ ದಾಳಿ ಆಗಿರಬಹುದು. ಭದ್ರತಾ ಉಲ್ಲಂಘನೆಯ ಆಯಾಮದಲ್ಲಿಯೂ ತನಿಖೆ ನಡೆಯಲಿದೆ. ಹೀಗಾಗಿ ಪ್ರವೇಶ ದಾಖಲಾತಿ, ಬಯೋಮೆಟ್ರಿಕ್, ಸಿಸಿಟಿವಿಗಳಿಂದ ಪರಿಶೀಲಿಸಲಾಗುತ್ತೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಯುತ್ತಿದ್ದು 3 ತಿಂಗಳಲ್ಲಿ ತನಿಖೆ ಪೂರ್ಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ತನಿಖಾ ತಂಡ ವರದಿ ಸಲ್ಲಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.